ಇರೋದೇ ಸ್ವಲ್ಪ ಮೀಸೆ, ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ಕಟ್ ಮಾಡೋಣ. ಓಕೆ ಓಕೆ. ಹಾಯ್, ಫೈನಲ್ಲಿ ರೆಡಿಯಾಗಿದ್ದೀನಿ. ಕರೆಕ್ಟ್ ಇದೆಯಾ? ಸ್ಟಾರ್ಟ್ ಮಾಡಲಾ? ಎಸ್. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ದೀಕ್ಷಯ್. ಎಲ್ಲ ಹೆಂಗಿದ್ದೀರಾ? ಚೆನ್ನಾಗೇ ಇರ್ತೀರಾ? ಚೆನ್ನಾಗಿಲ್ಲ ಅಂದ್ರೂ ನಿಮ್ಮನ್ನು ನೀವು ಚೆನ್ನಾಗಿಟ್ಕೋಬೇಕು. ಸಪೋರ್ಟ್ ಮೀ ಆಸ್ ಆಲ್ವೇಸ್. ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡಿರೋ ಥರ ಇಲ್ಲೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಟುಡೇ ಇಸ್ ಸ್ಯಾಟರ್ಡೇ. ಆ್ಯಸ್ ಯೂಶ್ವಲ್ 9 ಗಂಟೆ ಎದ್ದಿದ್ದೀನಿ. ಹೌದು, ಸೋಂಬೇರಿ ಅಂತ ಬೈದರೂ ಪರವಾಗಿಲ್ಲ. ಅವಾಗಿಂದ ಏನು ಮಾಡ್ತೀನೋ ಗೊತ್ತಿಲ್ಲ, ಕ್ಯಾಮ್ರಾ ಚೆಕ್ ಮಾಡ್ತಾನೇ ಇದ್ದೀನಿ. ದಿಸ್ ಈಸ್ ಮೈ ರೂಮ್ ಆ್ಯಂಡ್ ದಿಸ್ ಈಸ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಇನ್ ಲಾಸ್ ರೂಮ್. ದೇ ಸ್ಲೀಪಿಂಗ್ ಆ್ಯಕ್ಚುಲಿ. ಅನ್ಕೋತಿರ್ತಾರೆ, ಈ ನನ್ನ ಮಗ ಬೆಳಗ್ಗೆ ಸ್ಟಾರ್ಟ್ ಮಾಡಿಬಿಟ್ನಲ್ಲಪ್ಪ ಸ್ಯಾಟರ್ಡೆ, ನೀಟಾಗಿ ನೆಮ್ಮದಿಲಿ ನಿದ್ದೆ ಮಾಡೋಣ ಅಂದರೆ ಶಕುನಿ ಥರ ಹಿಂಸೆ ಕೊಡ್ತಾಯಿದ್ದೀನಿ ಅಂತ. ಐ ಹೋಪ್ ದಿಲ್ ಗೆಟ್ ಯೂಸ್ ಟು ಇಟ್. ಯಾ ಕೇಳದೆ ಗೆಳತಿಯನ್ನು ಜೋರು ಮಿಸ್ ಆಗುತ್ತೆ ಅವಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಒಬ್ಬನೇ ಅಂತಲ್ಲ, ಎಲ್ಲರೂ ಹಂಗೆ ತಾನೆ. ಒಳ್ಳೆ ಸಾಂಗ್ ಸ್ಟಾರ್ಟ್ ಮಾಡ್ತೀರಾ, ಲಿರಿಕ್ಸೇ ಗಾನು. ನನ್ನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾತಾಡೋದು, ಏನು ಮಾತಾಡಿದ್ರೆ ಏನು ಅನ್ಕೋತಾರೆ, ಯಾವ ಟಾಪಿಕ್ ಬಗ್ಗೆ ಮಾತಾಡಲಿ ಅಂತ ತುಂಬ ಕನ್ಫ್ಯೂಷನ್ ಇತ್ತು. ನನ್ನ ಈಗ ನೋಡ್ತಿರೋ ವಿಡಿಯೋ ಮೇ ಬಿ ಎಡಿಟೆಡ್ ಆಗಿರುತ್ತೆ, ಸೊ ಕಟ್ ಮಾಡಿರ್ತೀನಿ. ಬಟ್ ನಾರ್ಮಲ್ ಆಗಿ ಇಟ್ಸ್ ಲೈಕ್ ಆಲ್ಮೋಸ್ಟ್ 10 minutes 54 seconds. ಇದರಲ್ಲಿ ಏನು ಅರ್ಥ ಆಯಿತು ಅಂದರೆ, ಸ್ಟಾರ್ಟ್ ಮಾಡೋರು ತುಂಬ ಕೊರಿತಾ ಇದ್ದೀನಿ ಅಂತ ನನಗೂ ಗೊತ್ತಾಗ್ತಿದೆ. ಯಾ, ಗೆಟ್ ರೆಡಿ ಆ್ಯಂಡ್ ಗೋ. ಯಾಕೋ ಮೊಬೈಲ್ ಬ್ಯಾಟ್ರಿ ನೋಡ್ತೀನಿ 15% ಇದೆ, ಸೊ ಚಾರ್ಜ್ ಮಾಡ್ಕೊಂಡೇಬೇಕು. ನೋವೇ ಹಂಗೆ ಹೋಗೋಕ್ಕಾಗಲ್ಲ. ಸೊ ಯಾ, ಒಂದು ಸ್ವಲ್ಪ ಚಾರ್ಜ್ ಮಾಡಿಕೊಂಡು ವಿಲ್ ಗೋ. ಹಾಯ್ ಸರ್, ಆರಾಮ? ಹ್ಞೂ ಸರ್, ಆರಾಮ. ಇದು ರತ್ನಮ್ ಅಂತ, ನಮ್ಮ ಬಿಲ್ಡಿಂಗ್ನ ನೋಡ್ಕೊತಿರೋದು ಇವರೇ. ಹಾಯ್ ಮಾಡಿಬಿಡಿ. ಸೊ ಯಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೈ ಬ್ರದರ್ ಆ್ಯಂಡ್ ಸಿಸ್ಟರ್ ಇನ್ ಲಾ ದೇ ಆರ್ ಗೋಯಿಂಗ್ ಆನ್ ಅ ಡೇಟ್. ತುಂಬ ಖುಷಿಯಾಗುತ್ತೆ. ಮದುವೆ ಆದ್ರೂ ಲವರ್ಸ್ ಥರ ಇರಬೇಕು, ಅದು ಜೀವನ, ಆಯಿತಾ? ಸೊ ಎಲ್ಲರೂ ಹೇಳ್ತಾರೆ ಮದುವೆ ಆದಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಮದುವೆ ಆದಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಅಂತ. ಬಟ್ ನಮ್ಮ ಅಣ್ಣ ನೋಡಬೇಕು, ಮದುವೆ ಆದಮೇಲೆ ದಿನದಿಂದ ದಿನಕ್ಕೆ ಹುಮ್ಮಸ್ಸಲ್ಲಿ ಕುಣಿತಾ ಇರ್ತಾನೆ, ಅದು ಲವ್ ಅಂದರೆ. ಸೊ ಇನ್ನೇನು ಹೊರಡ್ತೀವಿ, ಎಲ್ಲಿಗೆ ಹೋಗೋದು ಗೊತ್ತಿಲ್ಲ. ನಮಗೂ ಇನ್ನೇನು ಗರ್ಲ್ ಫ್ರೆಂಡ್ಸು ಅದೆಲ್ಲ ದೇವ್ರ ಹಣೆ ಮೇಲೆ ಬರ್ದಿಲ್ಲ, ನೋಡಬೇಕು. ಹೊಟ್ಟೆ ತುಂಬ ಊಟ, ಇರೋದೇ ಸ್ವಲ್ಪ ಮೀಸೆ, ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ಕಟ್ ಮಾಡೋಣ. ಓಕೆ ಓಕೆ. ಹಾಯ್, ಫೈನಲ್ಲಿ ರೆಡಿಯಾಗಿದ್ದೀನಿ. ಎಲ್ಲಿಗೆ ಹೋಗೋದು, ಏನು ಮಾಡ್ತೀನಿ ಅಂತ ಹೇಳಿ, ಆಯಿತಾ? ಯಾಕೆ ಅಂದರೆ ನನಗೂ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೀನಿ ಅಂತ. ಇಲ್ಲಿ ನಮ್ಮ ಅಣ್ಣ ನಿಲ್ಲಿಸ್ತಾನೆ, ಇಲ್ಲಿ ನಾನು ನಿಲ್ಲಿಸ್ತೀನಿ. ಸೊ ಇದ್ರ ಒಳಗಡೆ ಇದು ಹೆಂಗೆ ಬಂತು ಅಂತ ಗೊತ್ತಿಲ್ಲ, ಆಯಿತಾ? ಅದನ್ನು ತೆಗೆದು ಹಾಕಿಲ್ಲ ಅಂದರೆ
ಅವನೇ ಕುಡ್ದಿರ್ಬೇಕಿನ್ನ. ಲೋ ಯಾಕೋ ಕುಡ್ದೆ? ಮಾನ ಮರ್ಯಾದಿಲ್ವ ನಿನಗೆ? ಮುಖ ಮಾಡೋದು ನೋಡು, ಕುಡಿಯೋದು ಕುಡಿದ್ಬಿಟ್ಟು ಗಲೀಜು. ಏನೋ ಸ್ಟಕ್ ಆಗಿದೆಯಾ? ಒಂದು ನಿಮಿಷ ತಡಿ. ಈಗ ಸರಿ ಆಯ್ತು. ತಲೆ ಕೆಡಿಸ್ಕೊಂಬಿಟ್ಟ. ಸೊ ಐ ಥಿಂಕ್ ನನ್ನ ಬ್ಲಾಗಲ್ಲಿ ನಮ್ಮ ಅಣ್ಣನ ತೋರಿಸಿರ್ಲಿಲ್ಲ ಅನ್ಸುತ್ತೆ. ಹಾಕಿರೋದೇ 3 ಬ್ಲಾಗು. ಮೈ ಬ್ರದರ್ ಅದೊಂದು ಟೊಪ್ಪಿ ತೆಗಿದ್ರು, ಯಾವ್ದೋ ಕ್ಯಾನ್ಸರ್ ಪೇಷಂಟ್ ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಿದ್ರು. ಸೊ ಅವನು ಆಕ್ಚುಲಿ ಇದೆಲ್ಲ ನಿಜ ರೂಪ ಬೇರೆನೇ ಇದೆ ಆಯ್ತಾ. ಇವೆಲ್ಲ ಸೊ ಇವಾಗ ನಾನು ಹೋಗಿದ್ದ ಪ್ಲೇಸ್ ಇಂದ ವಾಪಸ್ ಮನೆಗೆ ಹೋಗ್ತಾ ಇದೀನಿ. ನನ್ನ ಜೊತೆ ಇದ್ದಾನೆ ದ ಗ್ರೇಟೆಸ್ಟ್, ನನ್ ಅದರ್ ದ್ಯಾನ್ ಭರತ್. ಸೊ ಇನ್ನೇನು ಮನೆಗೆ ಬಂದ್ಬಿಟ್ವಿ. ಒಂಚೂರು ಬೇಗ ಸ್ಟಾರ್ಟ್ ಮಾಡಬೇಕಿತ್ತು, ಲೇಟಾಗಿ ಸ್ಟಾರ್ಟ್ ಮಾಡಿದೆ. ಐ ಆಮ್ ರಿಯಲಿ ಸಾರಿ. ಐ ನೋ ಯು ಗೈಸ್ ವಿಲ್ ಫಾರ್ಗಿವ್ ಮೀ ಫಾರ್ ದಿಸ್. ಸೊ ಯಾ ಡೇ ಆಲ್ಮೋಸ್ಟ್ ಎಂಡ್ ಆಗ್ತಾ ಇದೆ. ನನ್ನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ತೋರ್ಸೋದು ತುಂಬ ಇದೆ. ನಾವು ನೋಡಕ್ ಕಾಯ್ತಾ ಇದ್ದೀವಿ ನಿಮ್ದನ್ನ, ಅಂದ್ರೆ ನಿಮ್ಮ ಬ್ಲಾಗನ್ನ. ಸೊ ಎಲ್ಲರದ್ದು ಡೇ ಚೆನ್ನಾಗಾಯಿತು ಅಂತ ಅನ್ಕೋತೀನಿ. ಚೆನ್ನಾಗಾಗಿಲ್ಲ ಅಂದರೆ ಚೆನ್ನಾಗಿ ಮಾಡ್ಕೊಳ್ಳಿ. ದಟ್ ಒನ್ ಸಜೆಷನ್ ಐ ಹ್ಯಾವ್ ಫಾರ್ ಯು ಗೈಸ್. ದಟ್ಸ್ ಆಲ್ ಐ ವಾಂಟೆಡ್ ಟು ಸೇ. ಎಲ್ಲ ಚೆನ್ನಾಗಿರಿ, ಚೆನ್ನಾಗಿ ಎಂಜಾಯ್ ಮಾಡಿ. ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಈಸ್ ಇಂಪಾರ್ಟೆಂಟ್. ದುಡ್ಡು ಇದೆಯೋ ದುಡ್ಡಿಲ್ವೋ, ನೆಮ್ಮದಿ ಇದೆಯೋ ನೆಮ್ಮದಿ ಇಲ್ವೋ, ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಕಳ್ಳನ ಥರ ನೋಡ್ತಿರೋದು ನೋಡಿ.